ಹಾಯ್ ವೀಕ್ಷಕರೇ, ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾವು ಚೆನ್ನಾಗಿದ್ದೀವಿ. ಇವತ್ತು ಗೌರಿ ಗಣೇಶ ಹಬ್ಬ. ಎಲ್ಲರಿಗೂ ಗೌರಿ ಗಣೇಶದ ಶುಭಾಶಯಗಳು. ಇವತ್ತು ನಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಪೂಜೆ ಮಾಡಿದೆ ನಿಮಗೆ ತೋರಿಸ್ಕೊಡ್ತೀವಿ. ರಂಗೋಲಿ ಹಾಕಿದ್ದೀವಿ, ಬಾಗಿಲಿಗೆ ತೋರಣ, ಬಾಗಿಲ ಹತ್ರ ಎಲ್ಲ ರಂಗೋಲಿ ಹಾಕಿ ಪೂಜೆ ಮಾಡೋಣ ಅಂತ. ಫಸ್ಟ್ನೇ ಕಡುಬು ಮಾಡ್ಕೋಬೇಕಲ್ಲ, ಹಾಗಾಗಿ ನಾನು ಕಡುಬು ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಎಲ್ಲ ರೆಡಿ ಆಗಿದೆ. ಊರನ್ನ ಎಲ್ಲ ಕಡುಬು ಮಾಡಿಬಿಟ್ಟು ನೈವೇದ್ಯಕ್ಕೆ ಇಕ್ಕಬೇಕು. ಹಾಗಾಗಿ ನಾನು ನೋಡಿ ಬಾಳೆ ಎಲೆ ತಗೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಬಾಳೆ ಎಲೆ ಚೆನ್ನಾಗಿರ್ತದೆ, ಕಡುಬು ತುಂಬ ನೀಟಾಗಿ ಬರುತ್ತೆ. ನಾವು ಈ ರೀತಿಯಾಗಿ ಚೆನ್ನಾಗಿ ಬೇಯಿಸ್ಕೊಂಡಿರ್ತೀನಿ ಹಿಟ್ಟು, ಹಾಗಾಗಿ ಇದೇ ರೀತಿಯಾಗಿ ನಾನು ಕಡುಬು ಮಾಡ್ಕೊತೀನಿ. ಮತ್ತು ಅದನ್ನು ಬಿಸಿ ಏನು ಮಾಡ್ಕೊಳ್ಳೋಕೆ ಹೋಗಲ್ಲ. ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿದೆ. ಇವಾಗ ನೈವೇದ್ಯಕ್ಕೆ ಇಡೋಣ. ನೈವೇದ್ಯಕ್ಕೆ ಇಟ್ಟಿದ್ದೀನಿ. ಪೂಜೆನೂ ನೋಡಿ ಮಾಡಿದ್ದೀನಿ. ಈ ರೀತಿಯಾಗಿ ನಮ್ಮ ಮನೆಯಲ್ಲಿ ನಾವು ಗಣೇಶ ಏನಿಡಲ್ಲ. ಗಣೇಶ ನಮ್ಮದು ಬೆಳ್ಳಿ ಗಣೇಶ ಇದೆ ಚಿಕ್ಕದಾಗಿ, ಅದನ್ನೇ ಇಟ್ಟು ನಾನು ಪೂಜೆ ಮಾಡಿ ನೈವೇದ್ಯಕ್ಕೆ ಇಕ್ಕಿದ್ದೀನಿ. ನಮ್ಮ ಮನೆಯಲ್ಲಿ ಈ ರೀತಿಯಾಗಿ ಪೂಜೆ. ನಿಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಪೂಜೆ ಅಂತ ಕಮೆಂಟ್ ಹಾಕಿ. ಹಾಲು 1 ಗ್ಲಾಸು, ಕಡಲೆ ಉಸುಲ್, ಕಡುಬು ಇಟ್ಟಿದ್ದೀನಿ ದೇವರ ಹತ್ರ ನೈವೇದ್ಯಕ್ಕೆ. ಇವಾಗ ನಮಗೆ ಊಟ ಮಾಡೋದಕ್ಕೆ ಏನೇನಂದರೆ ವಡೆ, ಕಡಲೆ ಉಸುಲ್, ಕಡುಬು, ಅನ್ನ, ಸಾಂಬಾರು. ನಾನು ಅಲಸಂದಿ ಕಾಳು ಹಾಕಿ ಹಸಿದು ಸಾಂಬಾರು ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.